ವೆಲ್ಕಮ್ ಟು ಮೈ ಚಾನಲ್. ಇವರು ಕೂಡ ಹೊಸದಾಗಿ ಟೈಲರಿಂಗ್ ಕಲಿಯಕ್ಕೆ ಬಂದಿದ್ದಾರೆ. ಆಫ್ಲೈನ್ ಕ್ಲಾಸ್. ಇದು ಸೆಕೆಂಡ್ ಡೇ. ಮೊದಲನೇ ದಿನ ನಾನು ನೋಟ್ಸ್ ಬಗ್ಗೆ ಹೇಳ್ಕೊಟ್ಟೆ. ಅದಾದಮೇಲೆ ಕಟ್ಟಿಂಗು ಮಾರ್ಕಿಂಗ್ ಎಲ್ಲ ಹೇಳ್ಕೊಟ್ಟೆ. ಕಟ್ಟಿಂಗು ಮಾರ್ಕಿಂಗ್ ಎಲ್ಲ ನೀಟಾಗಿ ಮಾಡ್ತಾರೆ. ಇವರು ಲೆಕ್ಚರು. ಈಗ 15 ಡೇಸ್ ಹಾಲಿಡೇ ಕೊಟ್ಟಿದ್ದಾರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಟೈಲರಿಂಗ್ ಕಲಿಯಕ್ಕೆ ಬಂದಿದ್ದಾರೆ. ಅವ್ರಿಗೆ ಸ್ಟಿಚಿಂಗ್ ಎಲ್ಲ ಗೊತ್ತಿದೆ. ಅಂದರೆ ಪವರ್ ಮಿಷಿನ್ ತೊಗೊಂಡಿದ್ದಾರೆ. ಇದು ಲೆಗ್ ಮಿಷಿನ್ ಅವ್ರಿಗೆ ಆಪ್ರೇಟ್ ಮಾಡೋಕ್ಕೆ ಬರ್ತಿರಲಿಲ್ಲ. ಜಸ್ಟ್ ಅರ್ಧ ಗಂಟೆಯಲ್ಲಿ ನೀಟಾಗಿ ಸ್ಟಿಚ್ ಮಾಡಿ ಈಗ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ. ಒಂದು ಸೈಡು ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ಒಂದು ಸೈಡ್ ಆಲ್ರೆಡಿ ಸ್ಟಿಚ್ ಮಾಡಿದ್ದಾರೆ, ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ತಾರೆ. ಅವರಿಗೆ ನೀಟಾಗಿ ಕಟಿಂಗ್ ಮಾಡಿರುವಂಥದ್ದು. ಆಮೇಲೆ ನಾನು ಲೆಗ್ ಮಿಷಿನಲ್ಲಿ ಏನು ಹೇಳ್ಕೊಡ್ತೀನಿ ಅಂದರೆ, ಮೊದಲಿಗೆ ನೋಡಿ ಸ್ಟ್ರೈಟ್ ಸ್ಟಿಚ್ ಹೇಳ್ಕೊಡ್ತೀನಿ. ಅದಾದಮೇಲೆ ಕರು ಸ್ಟಿಚ್ಚು, ಅದಾದಮೇಲೆ ರಫಿಂಗ್ ಮಾಡುವಂಥದ್ದನ್ನೇ ಹೇಳ್ಕೊಡ್ತೀನಿ. ಅದೆಲ್ಲ ನೀಟಾಗಿ ಮಾಡಿದರು. ನಾನು ಹೀಗೆ ಹೇಳಿದ್ನೋ ಹಾಗೆ ಮಾಡಿದರು. ಇವರು ಕೂಡ ಜಸ್ಟ್ 15 ಡೇಸ್ ಕ್ಲಾಸನ್ನು ತೊಗೊಂಡಿದ್ದಾರೆ. 15 ಡೇಸ್ ಕ್ಲಾಸ್ ಯಾರು ತೊಗೊತಾರೆ ಅಂದರೆ, ಟೈಲರಿಂಗ್ ಬಗ್ಗೆ ಕರೆಕ್ಟಾಗಿ ಗೊತ್ತಿರೋರು 15 ಡೇಸ್ ಕ್ಲಾಸನ್ನು ತೊಗೊಳ್ತಾರೆ. ಏನೂ ಗೊತ್ತಿಲ್ಲ ಅಂದರೆ 1 ಮಂತ್ ಕ್ಲಾಸ್ ಖಂಡಿತ ಬೇಕಾಗುತ್ತೆ. ನೆಕ್ಸ್ಟ್ ಈಗ ನಾನು ಇನ್ನೊಂದು ಹೆಜ್ಜೆ ಮುಂದೆ ಬಂದು, ಯಾರಿಗೆಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಬರುತ್ತೆ, ಕಟಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರು ಇರ್ತೀರಲ್ವ, ನಮ್ಮ ಬ್ಲೌಸು ನಮ್ಮ ಡ್ರೆಸ್ಗಳನ್ನು ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋರು ಇರ್ತೀರಲ್ಲ, ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಇನ್ನೊಂದು ಸ್ಟೆಪ್ ಮುಂದೆ ಬಂದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನೋಡಿ, ವಿಡಿಯೋ ನೋಡಿ ಆರ್ಡ್ರ್ ಮಾಡಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊಸ ಸ್ಕಿಲ್ ಅಂತಲೇ ಹೇಳ್ಬೋದು. ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಐಡಿಯಾ. ಅವ್ರು ಹೇಳಿದಾಗಲೇ ನನಗೂ ಗೊತ್ತಾಗಿದ್ದು, ಈ ಥರ ಮಾಡಿ ನನಗೆ ಕಳಿಸಿ ಫಸ್ಟು ಅಂತ ಹೇಳಿದರು. ಹಾಗೆ ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿ, ಯಾರಾದರೂ ಕೇಳಿದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಹಾಗಾಗಿ ಹೊಸ ಸ್ಕಿಲ್ ಅಂತಲೇ ಹೇಳ್ಬೋದು ಇದು. ನನಗೆ ಇದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ಆಮೇಲೆ ಆನ್ಲೈನ್ ಟೈಲರಿಂಗ್ ಕ್ಲಾಸ್ ಬಗ್ಗೆ, ಆಫ್ಲೈನ್ ಟೈಲರಿಂಗ್ ಕ್ಲಾಸ್ ಬಗ್ಗೆ ಐಡಿಯಾ ಇತ್ತು, ಆನ್ಲೈನ್ ಐಡಿಯಾನೂ ಇರಲಿಲ್ಲ. ಅದರಲ್ಲೂ ಕೂಡ ಒಂದು ಸ್ವಲ್ಪ ಪರವಾಗಿಲ್ಲ, ನನಗೆ ಹೆಲ್ಪ್ ಆಗಿದೆ. ನನಗೆ ಇದು ಕೂಡ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ, ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ನೋಡಿ, ಟೈಲರಿಂಗ್ ಬರಲೇಬೇಕಂತ ಏನಿಲ್ಲ, ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಗೊತ್ತಿದ್ದರೆ ಸಾಕು. ಬ್ಲೌಸು ಪ್ಯಾಟರ್ನ್ಗಳನ್ನು ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ. ನಿಮ್ಮ ಬ್ಲೌಸು ಯಾವ ಸೈಜು ಅಂತ ಹೇಳಿದರೆ ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ, ಯಾವ ಡಿಸೈನ್ ಬೇಕು ಆ ಥರ. ಆಮೇಲೆ ಡ್ರೆಸ್ ಕೂಡ ಸೇಮ್, ಮತ್ತು ಹೇಗೆ ಕಟ್ ಮಾಡೋದು ಅಂತ ಕೂಡ ಅದನ್ನ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಜಸ್ಟ್ ಸ್ಟಿಚಿಂಗ್ ಬಂದರೆ ಸಾಕು, ಟೈಲರಿಂಗ್ ಕಲಿಬೇಕಂತ ಏನಿಲ್ಲ. ಈಗ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಅವ್ರಿಗೆ ಅವ್ರ ಸೈಜ್ ಹೇಳಿದರು, ಅದರ ಪ್ರಕಾರ ಇದೇ ಡಿಸೈನ್ ಬೇಕಂತ ಕೂಡ ಹೇಳಿದ್ರು. ಬೇರೆದೆಲ್ಲ ನಾರ್ಮಲ್ ಎಲ್ಲ ಬರುತ್ತೆ, ನನಗೆ ಈ ಥರ ಡಿಸೈನ್ ಬರಲ್ಲ. ಇದನ್ನು ಒಂದು ಪ್ಯಾಟ್ರನ್ ಮಾಡಿಕೊಡಿ ನನಗೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಕೇಳಿದ್ದಾರೆ. ಇದು ನಾನು ಸ್ಟಿಚ್ ಮಾಡ್ಕೊಂಡು ಸರಿಯಾದರೆ ನಮ್ಮ ಫ್ರೆಂಡ್ಸ್ಗೂ ಕೂಡ ನಾನು ತೋರಿಸ್ತೀನಿ, ಅವರು ಕೂಡ ಆರ್ಡ್ರ್ ಕೊಡ್ತಾರೆ ಅಂತ ಹೇಳಿದರು. ನೋಡಿ, ಈ ರೀತಿ ನಾನು ಕಸ್ಟಮೈಸ್ ಮಾಡಿರುವಂಥದ್ದು. ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟ್. ಹಿಂದ್ಗಡೆ ಕ್ಯಾನ್ವಾಸ್ ಅಂಟಿಸಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಬಾಳಿಕೆ ಬರಬೇಕಲ್ವಾ, ನಾನು ಕೊರಿಯರ್ ಮಾಡ್ತೀನಿ. ನೀಟಾಗಿ ಇಟ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಅವರು ಸ್ಟಿಚಿಂಗ್ ಮಾಡ್ಕೋಬೋದು. ನೆಕ್ಸ್ಟು ಇದು ಕ್ರಾಸ್ ಬಿಲ್ಟ್ ಪಟ್ಟಿ. ಇದಕ್ಕೂ ಕೂಡ ಸೇಮ್ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ದೀನಿ. ಇದು ಸ್ಲೀವ್. ಉದ್ದ ಸ್ಲೀವ್ ಬೇಕಾದ್ರೂ ಮಾಡ್ಕೋಬೋದು, ಹಾಫ್ ಸ್ಲೀವ್ ಬೇಕಾದ್ರೂ ಮಾಡ್ಕೋಬೋದು. ನಾನೀಗ ಉದ್ದ ಸ್ಲೀವ್ಗೆ ಕಟ್ಟಿಂಗ್ ಮಾಡಿಕೊಟ್ಟಿರ್ತೀನಿ. ಹಾಫ್ ಸ್ಲೀವ್ ಬೇಕಂದರೆ ಅವರು ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಕೋಬೋದು. ಹಾಫ್ ಸ್ಲೀವ್, ಫುಲ್ ಸ್ಲೀವ್ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಈ ರೀತಿ ನಾನು ಪ್ಯಾಟ್ರನ್ ಮಾಡಿಕೊಟ್ಟಿದ್ದೀನಿ. ನಿಮಗೂ ಕೂಡ ಹೆಲ್ಪ್ ಆದರೆ, ನಿಮಗೆ ಸ್ಟಿಚಿಂಗ್ ಬರುತ್ತೆ, ಬ್ಲೌಸ್ ಕಟ್ಟಿಂಗ್ ಬರಲ್ಲ, ನಿಮ್ಮ ಬ್ಲೌಸ್ ನಿಮ್ಮ ಡ್ರೆಸ್ ನೀವು ಸ್ಟಿಚ್ ಮಾಡ್ಕೋಬೇಕಂತಂದರೆ ಕಸ್ಟಮೈಸ್ ಮಾಡಿಕೊಡ್ತೀನಿ ನಾನು. ಅದಕ್ಕೊಂದಷ್ಟು ಚಾರ್ಜ್ ಅಂತ ಆಗುತ್ತೆ. ಈಗ ನನ್ನ ಮೆಟೀರಿಯಲ್ಲು ಎಲ್ಲ ಸೇರಿಸಿ ಒಂದು ಪೀಸ್ಗೆ 300 ರುಪೀಸ್ ಆಗಿದೆ, ವಿತ್ ಕೊರಿಯರ್ ಚಾರ್ಜ್ 300 ರುಪೀಸ್ ಆದರೆ ಇದು ಒಂದು ಸೆಟ್ ಬ್ಲೌಸನ್ನು ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ. ಡ್ರೆಸ್ಸಿಗಾದರೆ ಸ್ವಲ್ಪ ಜಾಸ್ತಿ ಮೆಟೀರಿಯಲ್ ಬೇಕಾಗುತ್ತೆ. ಡ್ರೆಸ್ಸಿಗೊಂದು ಗೊತ್ತಿಲ್ಲ ಇನ್ನೂ, ನಾನು ಅದನ್ನು ಯಾರಿಗೂ ಕಸ್ಟಮೈಸ್ ಮಾಡಿಕೊಟ್ಟಿಲ್ಲ, ಮಾಡಿಕೊಡ್ತೀನಿ. ಕೇಳಿದರೆ ವಿಡಿಯೋ ಮಾಡೋಣ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ದು. ಈಗ ಈ ಪ್ಯಾಟರ್ನ್ನ ಬ್ಲೌಸ್ ಮೇಲೆ ಇಟ್ಟು ಹೇಗೆ ಕಟ್ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಬ್ಲೌಸ್ ಸೈಜು ಮೀಡಿಯಮ್ ಆಗಿದ್ದರೆ 1 ಮೀಟ್ರ್ ಸಾಕಾಗುತ್ತೆ. 0 ಸೈಜ್ ಕೂಡ 1 ಮೀಟ್ರ್ ಸಾಕಾಗುತ್ತೆ. ಇವ್ರದ್ದು ಹೆವಿ ಸೈಜ್ ಆಗಿರೋದ್ರಿಂದ 1/4 ಮೀಟ್ರ್ ಬಟ್ಟೆ ತೊಗೋಬೇಕಾಗತ್ತೆ. ಇವರು 1/4 ಮೀಟ್ರ್ ಬಟ್ಟೆ ತೊಗೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಬೇಕು. ಈ ರೀತಿ ಕಟ್ಟಿಂಗ್ ಮಾಡಿರುವಂಥ ಪ್ಯಾಟ್ರನ್ನ ಸೆಟ್ ಮಾಡಬೇಕಾಗುತ್ತೆ. 1 ಬೈ 1 ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು, ಅದು ಯಾವ ಸೈಜ್ ಇದೆಯೋ ಆ ಸೈಜಿಗೆ ನೀವು ಮಾರ್ಕ್ ಮಾಡಿಕೊಂಡು ಆಮೇಲೆ ಕಟ್ಟಿಂಗ್ ಮಾಡಬೇಕಾಗತ್ತೆ. ಮಾರ್ಕಿಂಗ್ ಮಾಡಿ ಅದನ್ನು ಎತ್ತಿಟ್ಟು ಬಿಡಬೇಕು ಪಕ್ಕಕ್ಕೆ. ಅದರ ಜೊತೆ ಕಟ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಪೀಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಪ್ಯಾಟ್ರನ್ಗಳು.
ನೋಡಿ ಈ ರೀತಿ ಫಸ್ಟು ಸೆಟ್ ಮಾಡಬೇಕು. ನಾನು ಇನ್ನೊಂದು ಥರ ಕೂಡ ತೋರಿಸ್ತೀನಿ. ಇದು ಒಂಥರ ನೆನಪಿರಲಿ, ಇದು ಯಾವ ಪ್ಯಾಟರ್ನ್ ಇದೆಯೋ ಅದೇ ಪ್ಯಾಟರ್ನು ಫಸ್ಟು ಮಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಕಟಿಂಗ್ ಮಾಡ್ಕೋಬೇಕು. ಒಂದು ಚೂರು ಎಕ್ಸ್ಟ್ರಾ ಆಗಬಾರ್ದು. ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಲೈನಿಂಗ್ ಮೇಲೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ರೆ ಪ್ಲೇನ್ ಬ್ಲೌಸ್ ಮೇಲೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ಕು ಆಮೇಲೆ ಕಟಿಂಗ್ ಮಾಡಬೇಕಾಗತ್ತೆ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ರೆ. ಇನ್ನೊಂದು ಥರ ಮೊದಲಿಗೆ ಸ್ಲೀವ್ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಪಾರ್ಟ್ ಜಾಯಿಂಟ್ ಇರೋ ಕಡೆನೇ ಹಾಕೋಬೇಕಾಗತ್ತೆ. ಇನ್ ಕೇಸ್ ಬ್ಯಾಕ್ ಹುಕ್ ಹೇಳಿದರೆ ಯಾವ ಸೈಡ್ ಬೇಕಾದರೂ ಹಾಕೋಬೋದು. ನೆಕ್ಸ್ಟು ಫ್ರಂಟ್ ಪಾರ್ಟ್ ಈ ರೀತಿ ಸೆಟ್ ಮಾಡಿಕೊಂಡು ಅದಾದಮೇಲೆ ಕ್ರಾಸ್ ಬೆಲ್ಟ್ ಪಟ್ಟಿ ಸೆಟ್ ಮಾಡಬೇಕಾಗುತ್ತೆ. ಕ್ರಾಸ್ ಬೆಲ್ಟ್ ಪಟ್ಟಿ ಮೇನ್ ಫ್ಯಾಬ್ರಿಕಲ್ಲಿ 2 ಪೀಸ್ ಬೇಕಾಗುತ್ತೆ. ನೆಕ್ಸ್ಟು ಬೇರೆ ಯಾವುದಾದ್ರೂ ಫ್ಯಾಬ್ರಿಕಲ್ಲಿ 4 ಪೀಸ್, ಟೋಟಲಾಗಿ 6 ಪೀಸ್ ಕ್ರಾಸ್ ಬೆಲ್ಟ್ ಪಟ್ಟಿ ಬೇಕಾಗುತ್ತೆ. ಬೇರೆ ಒಂದು ಪೀಸಲ್ಲಿ ಕ್ರಾಸ್ ಬೆಲ್ಟ್ ಪಟ್ಟಿಗೆ ಪೀಸನ್ನು ತಗೋಬೇಕಾಗುತ್ತೆ. ನಾನೀಗ ಕಸ್ಟಮೈಸ್ ಮಾಡಿರುವಂಥ ಡಿಸೈನ್ ಸ್ವಲ್ಪ ಈ ಥರ ಬರುತ್ತೆ. ಇದು ಕೆಳಗಡೆ ಸ್ಟ್ರೈಟ್ ಇದೆ, ಅದು ರೌಂಡ್ ಇದೆ. ಆ ಸೇಪ್ ಟೆಂಪಲ್ ಡಿಸೈನ್ ಅಂತ ಹೇಳಿದರು. ನಿಮಗೂ ಕೂಡ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಆರ್ಡ್ರ್ ಮಾಡಿ. ಹಾಗೆ ಇನ್ನೊಂದು ವಿಚಾರ ತಿಳಿಸೋದು ನಾನು ಮರ್ತುಬಿಟ್ಟೆ. ಅಡ್ವಾನ್ಸ್ ಆಗಿ ಪೇ ಮಾಡಬೇಕಾಗತ್ತೆ. ಒಂದು ಸೆಟ್ಟು ಬ್ಲೌಸ್ಗೆ 300 ರುಪೀಸ್ ಆಗುತ್ತೆ ವಿತ್ ಕೊರಿಯರ್ ಚಾರ್ಜ್. ಮೆಟೀರಿಯಲ್ಲು, ಕಟ್ಟಿಂಗ್ ಚಾರ್ಜು ಮತ್ತು ಕೊರಿಯರ್ ಚಾರ್ಜ್ ಎಲ್ಲ ಸೇರಿ 300 ರುಪೀಸ್ ಆಗುತ್ತೆ. ಬೋಟ್ ನೆಕ್ ಆಗಲಿ ಅಥವಾ ಡಿಸೈನ್ ಬ್ಲೌಸು ಅಥವಾ ನಾರ್ಮಲ್ ಬ್ಲೌಸ್ ಇದಕ್ಕಿಷ್ಟ ಆಗುತ್ತೆ. ಇನ್ನು ಡ್ರೆಸ್ಗೆ ನನಗೆ ಗೊತ್ತಿಲ್ಲ ಮೆಟೀರಿಯಲ್ ಎಷ್ಟು ಹೋಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವರು ಈಗ ಆರ್ಡ್ರ್ ಕೊಟ್ಟಿದ್ದಾರಲ್ವ, ಅವ್ರ ಹತ್ರ ಮಾತಾಡಿ ಅಡ್ವಾನ್ಸ್ ಪೇ ಮಾಡಿಸ್ಕೊಂಡು ಇಷ್ಟು ಖರ್ಚು ಬರುತ್ತೆ ಅಂತ ಹೇಳಿ ನಾನು ಪೇ ಮಾಡಿಸ್ಕೊಂಡು ಕಸ್ಟಮೈಸ್ ಮಾಡಿ ಕೊರಿಯರ್ ಮಾಡ್ತಾ ಇರುವಂಥದ್ದು. ನೀವು ಕೂಡ ಅಷ್ಟೇ, ಯಾರಿಗೆಲ್ಲ ಬೇಕು ನೀವು ಅಡ್ವಾನ್ಸ್ ಆಗಿ ಪೇ ಮಾಡಬೇಕಾಗುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮಸ್ಕಾರ.